ಇದು ಬರಲ್ಲ ಬಿಡಿ ಸ್ವಾಮಿ, ನಂದು 15 ಎಕರೆ ಜಮೀನು ಇದೆ, ಅಲ್ಲೋಗಿ ಬಾಳೆನೋ ಗಿಳೆನೋ ತೆಂಗಿನಕಾಯಿ ಹಾಕೊಂಡು ಜೀವನ ಮಾಡ್ತೀವಿ, ಎಲ್ಲ ಗೊತ್ತು ನನಗೆ. ನಾನು ಸಾಮಾನ್ಯ ವ್ಯಕ್ತಿ ಅಲ್ಲ, ನನಗೆಲ್ಲ ಗೊತ್ತು. ಕಡಲೆಕಾಯಿ ಮಾರೋದು ಗೊತ್ತು. ಬೀದಿ ಮೇಲೆ ನಾವು ಪುಟ್ಟಿ ಹಾಕೊಂಡು ಕಡಲೆಕಾಯಿ ಮಾಡ್ತಾಯಿದ್ವು ಆವಾಗ, ಕೆಂಟಲ್ಲಿ ಕಡಲೆಕಾಯಿ 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 ಅಂತ ಇದೆ, ಅದು ಗೊತ್ತು. ಬೆಲ್ಲ ಮಾರೋದು ಗೊತ್ತು. ಜೀವನ ಮಾಡಲಿಕ್ಕೆ ಏನ್ರಿ ಮನ್ಸೂನ್ ಬೇಕಾಗಿರೋದು? ಬೆಳಗ್ಗೆ ಅಂತ 100 ರೂಪಾಯಿಲೂ ಜೀವನ ಮಾಡ್ಬೋದು, ಕೋಟಿ ರೂಪಾಯಿಲೂ ಜೀವನ ಮಾಡ್ಬೋದು. ಅದು ಜೀವನ. ಬದುಕಿದ್ರೆ ಸಾಕು. ದುಡ್ಡಿನ ತಚಾಣಿಕೇನು 200 ವರ್ಷ 300 ವರ್ಷ ಇಡ್ತಾರೇನ್ರಿ ವೆಂಕಟೇಶ್? ಯಾವಾಗ ದೇವ್ರು ಬಾ ಅಂತ ಆಡ್ತಾನೆ, ನೀನು ಮಾಡೋದು ಸಾಕು, ಕಮಿಂಗ್ ಅಂತಾನೆ, ಹೋಯ್ತಾ ಇರಬೇಕು. ಗೊತ್ತಾಗಲ್ಲ ಹೆಂಗೆ ಹೋಯ್ತೀನಿ ಅಂತ, ಹೋಯ್ತಾ ಇರಬೇಕು. ನನ್ನಿಂದ ಯಾರು ಕೇಳಬಾರ್ದು. ದೇವರು ನಮಗೆ ಕಲಿಸಿರೋದು ಒಳ್ಳೇದು ಮಾಡು, ಇನ್ನೊಬ್ರು ಕೆಟ್ಟದ್ದು ಮಾಡಬೇಡ. ನಿನ್ನ ಕೈಲಾದ ಒಳ್ಳೇದು ಮಾಡು. ಇನ್ನೊಬ್ರು ನೋಡಿ ಅವನು ಹಂಗಾಗೋದ, ನಾನು ಹಿಂಗಾಗೋದ ಅಂತ ಹೇಳ್ಬಾರ್ದು. ಇದೇ ನಮ್ಮ ದ್ವಾರಕೇಶ್ ಅವರು ಎಷ್ಟು ಸಿನಿಮಾ ತೆಗೆದವ್ರು ಸ್ವಾಮಿ. ಅವ್ರ ಗತಿ ಏನಾಗಿದೆ ಇವತ್ತು ನೋಡಿ. ಅವನೊಬ್ಬ ಪುಣ್ಯಾತ್ಮ. ಅವ್ರ ಮನೆ ತಗೊಂಡ್ರು ಸ್ವಾಮಿ ನೀವು ಸ್ವಂತ ಮನೆ ಮಾಡೋ ಗಂಟ ನೀವು ಮನೆ ಇರಿ ಅನ್ನೋದಕ್ಕೆ ಅವ್ನು ಪ್ಯಾನ್ ಇಂಡಿಯಾ ಆದ ಹೀರೋ. ಹಂಗಿರ್ಬೇಕು ಯಾವತ್ತೂ. ರಿಷಬ್ ಶೆಟ್ಟಿ ಪ್ಯಾನ್ ಇಂಡಿಯಾ ಆದ. ಅದು ಹೊಟ್ಟೆವ್ರಿಗೂ ಸಾಯ್ತಾ ಇದ್ರೆ ಅವರೇ ಸಾಯ್ಬೇಕು. ಒಳ್ಳೆ ಥರ ಇದ್ರೆ ದೇವ್ರು ಕಾಪಾಡ್ತಾರಂತೆ ಯಾವತ್ತೂ. ಅದೇನ್ರಿ ವೆಂಕಟೇಶ್, ನಿಮ್ಮ ಬ್ರಾಹ್ಮಣರು ನಿಮ್ಗೆಲ್ಲ ಗೊತ್ತು. ಇವಾಗ ಬ್ರಾಹ್ಮಣರು ತುಂಬ ವರ್ಷ ಇರ್ತಾರೆ ಅಂದರೆ ಕಾರಣ ನೀವು ಊಟ ಮಾಡೋದು 1 ಗಂಟೆ. ಯಾಕೆ ಹೇಳಿ? ಚೆನ್ನಾಗಿ ತಿಂದು ಅಗದು ಹೋಗೇ ಅರ್ಗೋಗ್ಬೇಕು. ಯಾಕೆ ಅಂದರೆ ನೀವು ರಿಸ್ಕ್ ತಗೊಳ್ಳಲ್ಲ. ಸ್ವಾಮಿ ಅವರಪ್ಪ ಅವರು ನನಗೆ ಗುರುಗಳು. ಚಿಕ್ಕಪ್ಪ ಅವ್ರು ನಮ್ಮ ಗುರುಗಳು. ಯಾಕೆ ಸರ್ ಅವರು 100 ವರ್ಷ ಇರ್ತಾರೆ? ಊಟ ತಿನ್ಬೇಕಾದ್ರೆ ಅಗದಿ 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 ತಿನ್ನಿ, ಮಜ್ಜಿಗೆ ಕುಡಿದು ನಿದ್ದೆ ಬರ್ತದಂತೆ. ಮಲಗಿ 2 ಅವರ್ ಆದ್ಮೇಲೆ ಬೇರೆ ಕೆಲಸ. ಅದು ಬ್ರಾಹ್ಮಿಣ್ಸ್ ಅನ್ನೋದು. ಅದಾದ್ಮೇಲೆ ಸಟ್ರು. ಜಾಸ್ತಿ ಬದುಕಿರೋದು ಬ್ರಾಹ್ಮಿಣ್ಸ್ ನಂಬರ್ 1, ಸೆಕೆಂಡ್ ಸಟ್ರು. ನಿಮ್ಗೆ ಗೊತ್ತಿಲ್ಲ ಏನು ಗೊತ್ತಿಲ್ಲ, ನೀವು ಓದಿರ್ಬೇಕು. ಗೊತ್ತಿಲ್ಲ, ಕಲ್ತ್ಕೊಳ್ಳಿ. ನಾನು ಪೆದ್ದ ಹೇಳ್ತಾ ಇದ್ದೀನಿ, ಕಲ್ತ್ಕೊಳ್ಳಿ. ಏನಣ್ಣ ಹಂಗಿದೆ ಪ್ರಪಂಚ. ಅಲ್ಲ, ಪ್ರೆಸ್ಸವರು ಆಗಲಿ ಮೀಡಿಯಾ ಆಗಲಿ ನನ್ನ ಸಿನಿಮಾ ಮುಗುಳ್ಬಿಟ್ಟು ಹಾಕ್ಬಿಟ್ರು ಜನ ಬರಲ್ಲ. ಯಾರು 100 ರೂಪಾಯಿ ಕೊಡ್ತಾರೆ ಜನ ನೋಡ್ತಾರೆ, ಅವ್ರದ್ದೇ ಅಂದರೆ ಆವಾಗ ನನ್ನ ಕಾಸು ಬರ್ತದೆ. ಅದನ್ನ ತಿಳ್ಕೊಂಡಿದ್ದೀನಿ. ನೀವು ಅಷ್ಟೇ. ಪಿಕ್ಚರ್ ನೋಡಿ ಚೆನ್ನಾಗಿದ್ರೆ ಬರೀರಿ. ಚೆನ್ನಾಗಿದೆ, ಮ್ಯಾಟ್ರ್ ಇದೆ ಅಂತ. ಬಡ್ಜೆಟ್ 100 ಕೋಟಿ ಆಗ್ಬೋದು, 50 ಲಕ್ಷ ಆಗ್ಬೋದು. ಕತೆ ಚೆನ್ನಾಗಿದ್ರೆ ಮಾತ್ರ ಬರೀರಿ. ಒಳ್ಳೆ ಮೆಸೇಜ್ ಕೊಡೋಗ್ಬಿಡಪ್ಪ. ಯಾಕೆಂದರೆ ಈ ಪಿಕ್ಚರು ಇನ್ನೊಬ್ರು ಪ್ರೊಡ್ಯೂಸರ್ ಮಾಡಿದರು. ನನಗೆ ಡೈರೆಕ್ಟ್ರು ತೋರಿಸ್ತಾ. ನಾನು ಕಾಲು ಹಿಡ್ಕೊಂಡ ಬಂದೆ ಹೈದರಾಬಾದಲ್ಲಿ. ಅಣ್ಣ ನೀವು ಒಂದು ಅರ್ಧ ಗಂಟೆ 1 ಅವರ್ ಪಿಕ್ಚರ್ ನೋಡಿ ಅಂತ. ಪಿಕ್ಚರ್ ನೋಡಿದೆ, ಮ್ಯಾಟ್ರಿದ್ದ ಬಿಡೆಯ. ಯಾಕೆಂದರೆ ನನಗೆ ಬರ್ತದೆ. ಕಾರಣ ಏನು ಅಂದರೆ ಬಹುದೂರು ಸಿನಿಮಾನು ಟೇಕ್ ಓವರ್ ಮಾಡೋದು ಗೊತ್ತಿರುವಂಗೆ. ನನಗೆ ಯಾರೋ ಬೇರೆ ಪ್ರೊಡ್ಯೂಸರ್ ಮಾಡಿದರು. ಅವ್ನು ಬಡ್ಜೆಟ್ ಸಾಲದೆ ಅವಾಗ ಡೈರೆಕ್ಟ್ರು ಬಂದು ನಮ್ಮ ಕಾಲು ಹಿಡ್ಕೊಂಡ.